ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹುಣ್ಣಿಮೆ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು. ಈ ಏಪ್ರಿಲ್ ತಿಂಗಳಲ್ಲಿ 12ನೇ ತಾರೀಕು ತುಂಬಾ ವಿಶೇಷವಾದ ದಿನ ಹುಣ್ಣಿಮೆ. ಅವತ್ತಿನ ದಿನ ಹನುಮ ಜಯಂತಿ. ತುಂಬಾ ಶಕ್ತಿಶಾಲಿಯಾಗಿರ್ತಕ್ಕಂಥ ಹನುಮನ ಒಂದು ಜಯಂತಿ ಆಗಿರೋದ್ರಿಂದ ಏನೆಲ್ಲ ಮಾಡ್ಕೊಳ್ಬಹುದು, ಯಾವ ರೀತಿ ನಮ್ಮ ಶತ್ರುಗಳನ್ನ ನಿರ್ನಾಮ ಮಾಡ್ಕೊಳ್ಬಹುದು, ನಮ್ಮ ಆರೋಗ್ಯವನ್ನ ಸರಿ ಮಾಡ್ಕೊಳ್ಬಹುದು, ಹಾಗೆ ಹಣಕಾಸಿನ ತೊಂದರೆಗಳಿಂದ ನಿವಾರಣೆಯನ್ನ ಪಡ್ಕೊಳ್ಬಹುದು, ಏನೆಲ್ಲ ಖರೀದಿ ಮಾಡಬಹುದು, ಹೇಗೆ ನಮ್ಮಲ್ಲಿ ಶಕ್ತಿಯನ್ನ ತರಿಸ್ಕೊಳ್ಬಹುದು, ಹೇಗೆ ಹನುಮಂತನ ಒಂದು ರಕ್ಷಣೆಯನ್ನ ನಾವು ಪಡ್ಕೊಳ್ಬಹುದು, ಸದಾ ನಮ್ಮ ಜೊತೆ ಹನುಮನ ಇರೋ ರೀತಿನಲ್ಲಿ ಹೇಗೆ ನೋಡ್ಕೊಳ್ಬೇಕು, ಹಾಗೆ ಶ್ರೀರಾಮನು ನಮ್ಮ ಜೊತೆ ಹೇಗಿರ್ಬೇಕು, ಏನೆಲ್ಲ ಮಾಡ್ಕೊಳ್ಬೇಕು ಅಂತ ತುಂಬಾ ಸರಳವಾಗಿ ತಿಳಿಸ್ಕೊಳ್ತೀವಿ. ಖಂಡಿತ ಮನೆಯಲ್ಲಿ ಇದನ್ನೆಲ್ಲವನ್ನ ಮಾಡ್ಕೊಳ್ಳಿ. ಅತ್ಯಂತ ಅದ್ಭುತವಾದ ಶಕ್ತಿ ಇರ್ತಕ್ಕಂಥ ಈ ದಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಹರ್ಷ ಯೋಗ ಬರುತ್ತೆ, ಅಂದ್ರೆ ಹರ್ಷಣ ಯೋಗ ಬರ್ತಕ್ಕಂತಹ ಈ ದಿನದಲ್ಲಿ ಏನು ನಾವು ಖರೀದಿ ಮಾಡ್ತೀವೋ ಅದು ದುಪ್ಪಟ್ಟು ಲಾಭವನ್ನ ತಂದ್ಕೊಳ್ಳುತ್ತೆ. ಜೊತೆಗೆ ನಾವು ಮಾಡ್ತಕ್ಕಂಥ ತಂತ್ರಗಳು ಅಂತಂದ್ರೆ ಪೂಜಾ ವಿಧಿ ವಿಧಾನಗಳು ನಾವೇನಿರುತ್ತೆ, ಅವತ್ತಿನ ದಿನ ಮಾಡ್ತಕ್ಕಂಥ ಪೂಜಾ ಕೈಕಾರ್ಯಗಳು ಏನೇನಿರುತ್ತೆ, ಅದರಿಂದ ನಮ್ಗೆ ವರ್ಷ ಪೂರ್ತಿ ಗೆಲುವು ಸಿಗ್ತಕ್ಕಂಥದ್ದು, ಇನ್ನು ಹಣಕಾಸಿಗೆ ಕೊರತೆನೇ ಇಲ್ಲದೆ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನೆಲ್ಲವನ್ನ ನೀವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗಿ ಏನು ಮಾಡ್ಬೇಕು, ಯಾವ ಸಮಸ್ಯೆ ಇದೆ ನೋಡ್ಕೊಳ್ಳಿ. ನೋಡಿ, ನಾವು ಉಸಿರಾಡ್ಬೇಕು ಅಂತಂದ್ರೆ ಗಾಳಿ ತುಂಬಾ ಮುಖ್ಯ, ಅಂದ್ರೆ ವಾಯು ತುಂಬಾ ಮುಖ್ಯ. ಅಂತಹ ವಾಯು ಪುತ್ರ ಹನುಮಂತ. ಇವತ್ತಿನ ದಿನ ಯಾರೆಲ್ಲ ಹನುಮಂತನನ್ನ ಆರಾಧನೆ ಮಾಡ್ತಾರೋ ಅಂತವ್ರೆಲ್ಲರೂ ಸಹ ಆರೋಗ್ಯವಾಗಿರ್ತಾರೆ. ಜೀವನ ಪರ್ಯಂತ ವಜ್ರ ಕಾಯದಂತಹ ದೇಹವನ್ನ ಪಡ್ಕೊಳ್ತಾರೆ. ಯಾವುದೇ ರೀತಿಯ ಅನಾರೋಗ್ಯ ಅವರನ್ನ ಬಾಧಿಸೋದಿಲ್ಲ. ಯಾರಿಗಾದ್ರೂ ಕಾಯಿಲೆ ಇದ್ದಾಗ, ತುಂಬಾ ವರ್ಷಗಳಿಂದ ನರಳ್ತಾ ಇದ್ರೆ, ಬೇಜಾರ್ ಮಾಡ್ಕೊಳ್ತಾ ಇದ್ರೆ, ಅದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಹೋಗ್ತಾ ಇಲ್ಲ ಅಂತಂದ್ರೆ ಅಂತವ್ರೆಲ್ಲರೂ ಸಹ ಇವತ್ತಿನ ದಿನ ಇಲ್ಲಿ ಹೇಳ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ಪಾಲಿಸಿ ನೋಡಿ, ಎಷ್ಟೋ ಬೇಗ ಗುಣಮುಖರಾಗ್ತಾರೆ. ಜೊತೆಗೆ ತಗೊಳ್ತಕ್ಕಂತಹ ಒಂದು ಚಿಕಿತ್ಸೆ ಇರುತ್ತಲ್ಲ, ಅದನ್ನ ನಿಲ್ಲಿಸಬಾರ್ದು. ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡುವಾಗ್ಲೂ, ವ್ರತವನ್ನ ಮಾಡುವಾಗ್ಲೂ ಏನು ಟ್ಯಾಬ್ಲೆಟ್ಸ್ ಏನ್ ತಗೊಳ್ತಾ ಇರ್ತಾರೆ ಅಥವಾ ಯಾವುದೋ ಒಂದು ಚಿಕಿತ್ಸೆಗೆ ಒಳಗಾಗಿರ್ತಾರೆ, ಅದನ್ನೆಲ್ಲವನ್ನ ನಿಲ್ಲಿಸಬಾರ್ದು. ಅದನ್ನ ಮಾಡ್ತಾ ಕೊಡ್ತಕ್ಕಂತಹ ಒಂದು ರೆಮಿಡಿಗಳನ್ನ ಮಾಡ್ತಾ ಹೋಗ್ತಾ ಇದ್ರೆ ಬೇಗ ಗುಣಮುಖರಾಗ್ತಾರೆ. ಆರೋಗ್ಯದ ಸಮಸ್ಯೆಗೆ ನೀವು ಒಂದು ಕೆಲಸವನ್ನ ಮಾಡ್ಕೊಳ್ಳಿ, ಹಾಗೆ ಹಣಕಾಸಿನ ಸಮಸ್ಯೆಗೆ, ಮಕ್ಕಳು ಸಹ ಭಯವನ್ನ ಪಡ್ತಾ ಇದ್ರೆ, ಕೆಟ್ಟ ಕನಸು ಬರ್ತಾ ಇದ್ರೆ ಅಂತವ್ರು ಸಹ ಹುಣ್ಣಿಮೆಯ ದಿನ, ಹನುಮ ಜಯಂತಿ ದಿನ ಹನುಮನನ್ನ ಆರಾಧನೆ ಮಾಡ್ಕೊಳ್ಬೇಕು. ಉಸಿರಾಟದ ತೊಂದರೆಗಳು, ಹೃದಯದ ತೊಂದರೆಗಳು, ಶ್ವಾಸಕೋಶದ ತೊಂದರೆಗಳು, ಯಾವಾಗಲೂ ಕೆಮ್ಮು, ಕಫ, ನೆಗಡಿ, ತಲೆನೋವು ಅಥವಾ ಉಸಿರಿಗೆ ಪ್ರಾಣಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ತೊಂದರೆಗಳು ಕಾಡ್ತಾ ಇದ್ದು ಸಹ ಹನುಮಂತನನ್ನ ಆರಾಧನೆ ಮಾಡಿ. ಏನ್ ಮಾಡ್ಬೇಕು ಅನ್ನೋದಾದ್ರೆ, ಇವತ್ತಿನ ದಿನ ಕೇಸರಿ ಸಿಗುತ್ತಲ್ವಾ, ಅಂಗಡಿನಲ್ಲಿ ಕೇಸರಿ ಸಿಗುತ್ತೆ. ಹನುಮಂತನಿಗೆ ತುಂಬಾ ಪ್ರೀತಿ, ಅದಕ್ಕೆ ಕಥೆನೇ ಇದೆ ಅಲ್ವಾ. ಸೀತಾಮಾತೆ ಕೇಸರಿಯನ್ನ ಹಣೆಗೆ ಹಚ್ಕೊಂಡಾಗ ಹನುಮಂತ ಕೇಳ್ತಾನೆ, ಯಾತಕ್ಕೆ ಈ ಸಿಂಧೂರವನ್ನ ಹಚ್ಕೊಂಡಿದ್ದೀರಾ ಅಂತ ಕೇಳುವಾಗ, ನನ್ನ ಶ್ರೀರಾಮನ ಆಯಸ್ಸು ವೃದ್ಧಿ ಆಗ್ಲಿ, ತುಂಬಾ ಚೆನ್ನಾಗಿರ್ಲಿ, ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಸೌಭಾಗ್ಯಕ್ಕೋಸ್ಕರ ಹಚ್ಕೊಂಡಿದ್ದೀನಿ ಅಂತ ಹೇಳುವಾಗ, ಅದನ್ನ ಕೇಳಿಸ್ಕೊಂಡಂತ ಹನುಮ ತಕ್ಷಣ ಹೋಗಿ ತನ್ನ ಮೈಯೆಲ್ಲ ಕೇಸರಿಯನ್ನ ಬಳ್ಕೊಂಡ್ ಬಂದ್ಬಿಡ್ತದೆ. ಇದೇನು ಈ ರೀತಿ ಉಚ್ಚಾಟ ಯಾಕೆ ಅಂತ ಕೇಳುವಾಗ, ನೀವು ಸ್ವಲ್ಪವನ್ನ ಹಚ್ಕೊಂಡ್ರೆ ನನ್ನ ಶ್ರೀರಾಮನಿಗೆ ಅಷ್ಟು ಒಳ್ಳೇದಾಗೋದಾದ್ರೆ, ನನ್ನ ಶ್ರೀರಾಮನಿಗೆ ನನ್ನ ಕಡೆಯಿಂದ ಇದು ಸೇವೆ, ಆತ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಹನುಮಂತ ಇಡೀ ದೇಹಕ್ಕೆ ಕೇಸರಿಯನ್ನ ಹಚ್ಕೊಳ್ತಕ್ಕಂಥದ್ದು, ತನ್ನ ಭಕ್ತಿಯನ್ನ ತೋರಿಸ್ತಕ್ಕಂಥದ್ದು, ತನ್ನ ಪ್ರೀತಿಯನ್ನ ತೋರಿಸ್ತಕ್ಕಂಥದ್ದು. ರಾಮನಲ್ಲಿ ಅಪಾರವಾದ ಭಕ್ತಿ ಹನುಮಂತನಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಅಂಗಡಿನಲ್ಲಿ ಕೇಸರಿ ಸಿಗುತ್ತೆ, ಇಂತಹ ಕೇಸರಿಯನ್ನ ತಗೊಂಡು ಹೋಗಿ ಹನುಮಂತನ ಗುಡಿಯಲ್ಲಿ ಕೊಡಿ. ಅಲ್ಲಿ ಕೊಟ್ಟು ಹನುಮಂತನ ಮೂತಿಗೆ ಅಥವಾ ಪಾದಕ್ಕೆ ಈ ಕೇಸರಿಯನ್ನ ಹಚ್ಚೋದಕ್ಕೆ ಹೇಳಿ, ನಂತರ ಅಲ್ಲಿರ್ತಕ್ಕಂತಹ ಕೇಸರಿಯನ್ನ ತಗೊಂಡು ಅರ್ಚಕರಿಂದ ಕೇಳಿ ತಗೊಂಡ್ ಬಂದು ಪ್ರತಿನಿತ್ಯ ಅದನ್ನ ಮಲ್ಲಿಗೆ ಎಣ್ಣೆನಲ್ಲಿ ಕಲಿಸ್ತಾ ಅದನ್ನ ಹಣೆಗೆ ಹಚ್ಕೊಂಡು ಆಚೆ ಹೋದಾಗ ಈ ತರ ಮಲ್ಲಿಗೆ ಎಣ್ಣೆ ಸಿಗುತ್ತೆ. ಇದನ್ನ ಮನೇಲಿ ತಗೊಂಡು ಇಟ್ಕೊಂಡಿರ್ಬೇಕು. ಜೊತೆಗೆ ಇದರಿಂದ ಇದೇನ್ ಮಾಡ್ಬೇಕು ಅಂತಾನೆ ಹೇಳ್ತೀವಿ. ಈ ಕೇಸರಿ ಮತ್ತು ಅಲ್ಲಿ ಕೊಟ್ಟಿರ್ತಕ್ಕಂಥ ಕೇಸರಿ ಸ್ವಲ್ಪ ದಪ್ಪಕ್ಕಿರುತ್ತೆ, ಮಂದ ಆಗ್ಬಿಟ್ಟಿರುತ್ತೆ. ಅಂತ ಸಂದರ್ಭದಲ್ಲಿ ಈ ಮಲ್ಲಿಗೆ ಎಣ್ಣೆ ಒಂದು ಡ್ರಾಪ್ ಅನ್ನ ಹಾಕಿ ಅದರಲ್ಲಿ ಕಲಸಿ ಅದನ್ನ ಹಣೆಗೆ ದಿನನಿತ್ಯ ಹಚ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಶತ್ರು ನಾಶನೂ ಆಗುತ್ತೆ, ಹಾಗೆ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ. ಅಂದ್ರೆ ದೀರ್ಘಾಯುಷ್ಯ ಬರುತ್ತೆ, ಆರೋಗ್ಯ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ. ಹಾಗೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ಬೇಕು, ನಾವು ಕೊಟ್ಟಂತಹ ದುಡ್ಡು ವಾಪಸ್ ಬರ್ಬೇಕು. ಎಲ್ಲೆಲ್ಲೋ ನಮ್ದು ದುಡ್ಡು ಸ್ಟಕ್ ಆಗ್ಬಿಟ್ಟಿದೆ, ಇದುವರೆಗೂ ಬರ್ತಾ ಇಲ್ಲ, ಕೊಡ್ಬೇಕಾಗಿರೋ ಕೊಡ್ತಾ ಇಲ್ಲ, ಸಾಲ ಅಂತ ಕೊಟ್ಟಿರ್ತೀರಾ, ಪ್ರೀತಿಯಿಂದ ಕೊಟ್ಟಿರ್ತೀರಾ, ಸ್ನೇಹ ಸಂಬಂಧ ಅಂತ ಹೇಳಿ ಕೊಟ್ಟಿರ್ತಾರೆ, ಆದ್ರೆ ದುಡ್ಡು ವಾಪಸ್ ಬರೋದಿಲ್ಲ. ಕಷ್ಟಕ್ಕಾಗ್ಬೇಕಾದ್ರೆ ತಗೊಂಡಿರ್ತಾರೆ, ಆದ್ರೆ ಕೊಡ್ಬೇಕಾದ್ರೆ ದುಷ್ಟತನವನ್ನ ತೋರಿಸ್ತಾ ಇರ್ತಾರೆ. ಅಂತಹ ದುಷ್ಟತನವನ್ನ ದೂರ ಮಾಡಿ ಅವರೇ ಹಣವನ್ನ ಕೊಡಬೇಕು ಅನ್ನೋ ರೀತಿನಲ್ಲಿ ಆಗ್ಬೇಕು ಅಂತ ಅನ್ನೋದಾದ್ರೆ, ಮಲ್ಲಿಗೆ ಎಣ್ಣೆಯನ್ನ
ದೀಪದಲ್ಲಿ ಹಾಕಿ, ಅಂದ್ರೆ ನಾವು ದಿನನಿತ್ಯ ಹಚ್ಚುವಂತಹ ಒಂದು ದೀಪದಲ್ಲಿ ಮಲ್ಲಿಗೆ ಎಣ್ಣೆಯನ್ನ, ಈ ರೀತಿ ಮಲ್ಲಿಗೆ ಎಣ್ಣೆ ಸಿಗುತ್ತಲ್ಲ ಅದರ ಒಂದು 2 ಡ್ರಾಪ್ ಅನ್ನ ದೀಪದಲ್ಲಿ ಹಾಕಿ, ಒಂದೊಂದು ಲವಂಗವನ್ನ, ಅಂದ್ರೆ 2 ದೀಪದಲ್ಲಿ ತುಪ್ಪ ಹಾಕ್ಬೋದು, ಎಣ್ಣೆ ಹಾಕ್ಬೋದು, ಯಾವ್ದಾದ್ರು ಹಾಕಿ ಈ ಮಲ್ಲಿಗೆ ಎಣ್ಣೆಯನ್ನು ಸಹ ಹಾಕ್ಬಿಟ್ಟು ಸ್ವಲ್ಪ ಅಂದ್ರೆ 2 ಡ್ರಾಪ್ ಹಾಕ್ಬಿಟ್ಟು ಒಂದೊಂದು ಲವಂಗ, ಒಂದೊಂದು ಏಲಕ್ಕಿಯನ್ನು ಹಾಕಿ ಅಥವಾ ಸ್ವಲ್ಪ ಪಚ್ಚೆ ಕರ್ಪೂರವನ್ನ ಹಾಕಿ ದೀಪವನ್ನ ಬೆಳಗಿಸಿ, ನಿಮ್ಮ ಮನೆಯಲ್ಲಿ ಹನುಮಂತನ ಫೋಟೋ ಇದ್ರೆ ಅದ್ರ ಮುಂದೆ ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ, ಯಾವ ಒಂದು ವ್ಯಕ್ತಿಯ ಹಣವನ್ನ ಕೊಡಬೇಕು ಆ ವ್ಯಕ್ತಿಯ ಹೆಸರನ್ನ ಹೇಳ್ತಾ ಹನುಮಂತನಿಗೆ ಆ ದೀಪವನ್ನ ಹಚ್ಚಿ ನಮಗೆ ಬರ್ಬೇಕಾಗಿರುವ ದುಡ್ಡು ಬರಬೇಕು ಅಂತ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ. ಈ ರೀತಿ ಮಾಡೋದ್ರಿಂದ ಹನುಮಂತನೇ ನಿಂತು ಯಾವ ರೀತಿನಲ್ಲಿ ಒಳ್ಳೇದ್ ಮಾಡ್ತಾನೆ ಅನ್ನೋದು ನೀವೇ ನೋಡ್ತೀರಿ. ಜೊತೆಗೆ ಒಂದಷ್ಟು ಮಲ್ಲಿಗೆ ಹೂವನ್ನ, ಹಾಗೆ ಗುಲಾಬಿ ಹೂಗಳನ್ನ, ಕೆಂಪು ಗುಲಾಬಿ ಹೂಗಳು, ಹನುಮಂತನಿಗೆ ಕೆಂಪು ಅಂತಂದ್ರೆ ತುಂಬಾ ಇಷ್ಟ. ಮಲ್ಲಿಗೆ ಹೂವು, ಆ ಮಲ್ಲಿಗೆ ಎಣ್ಣೆ, ಸಿಂಧೂರ, ವೀಳ್ಯದೆಲೆ ಹಾರ, ಇದೆಲ್ಲವೂ ಹನುಮಂತನಿಗೆ ಇಷ್ಟ. ಹಾಗೆ ಒಡಮಾಲ, ಉದ್ದಿನ ಒಡಮಾಲನ್ನು ಸಹ ಹಾಕ್ಬೋದು, ಶತ್ರುನಾಶ ಆಗುತ್ತೆ, ಹಾಗೆ ಅನಾರೋಗ್ಯ ಕಡಿಮೆ ಆಗುತ್ತೆ, ಎಲ್ಲಾ ರೀತಿಯಲ್ಲೂ ಜಯ ಸಿಗ್ತಾ ಇರುತ್ತೆ. ಇವರು ಯಾವ್ದು ನಿಮ್ಗೆ ಸರಿ ಅನ್ಸುತ್ತೋ ಅದನ್ನ ಮಾಡಿ, ಆ ಮಲ್ಲಿಗೆ ಹೂವು ಗುಲಾಬಿ ಹೂವನ್ನ ಕೈಯಲ್ಲಿ ಹಿಡಿದು ನಮಸ್ಕಾರವನ್ನ ಮಾಡ್ತಾ ಪ್ರಾರ್ಥನೆಯನ್ನ ಮಾಡ್ತಾ ಹನುಮಂತನಿಗೆ ಅರ್ಪಣೆ ಮಾಡಿ, ನಿಷ್ಕಾಮ ಮನಸ್ಸಿನಿಂದ ಪ್ರಾರ್ಥಿಸಿ. ಎಲ್ಲಿ ರಾಮನೋ ಅಲ್ಲಿ ಹನುಮನು ಇರ್ತಾನೆ. ಹನುಮ ಬರೋಕ್ಕಿಂತ ಮುಂಚೆ ರಾಮ ಬರ್ತಾನೆ, ರಾಮ ಬರೋಕ್ಕಿಂತ ಮುಂಚೆ ಹನುಮ ಬರ್ತಾನೆ. ಅವರ ಒಬ್ಬರ ಮನಸ್ಸಿನಲ್ಲಿ ಒಬ್ಬರು ಇರ್ತಾರೆ. ಅಷ್ಟು ಅತಿ ವೇಗವಾಗಿ ದರ್ಶನವನ್ನು ಕೊಡ್ತಕ್ಕಂಥದ್ದು, ಕೇಳಿದಂಥದ್ದು ಕೇಳಿಸ್ಕೊಂಡು ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು, ಅವರ ಅನುಗ್ರಹ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಅತ್ಯಂತ ಭಕ್ತಿ, ವಿನಮ್ರತೆ, ನಿಷ್ಠೆ ಹೇಗೆ ಹನುಮನಲ್ಲಿ ಅದೆಲ್ಲ ಮೇಳೈಸುತ್ತೋ ಹಾಗೆ ನಮ್ಮಲ್ಲೂ ಸಹ ಹನುಮಂತನಲ್ಲಿ ಅಂತಹ ಭಕ್ತಿ, ಪ್ರೀತಿ, ಪ್ರೇಮ, ನಿಷ್ಕಾಮ ಸೇವಾ ಮನೋಭಾವ ಇರಬೇಕು. ಈ ರೀತಿ ಮಾಡಿದ್ದೆ ಆದ್ರೆ ಶತ್ರು ನಾಶ ಆಗ್ತಾರೆ, ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಎಲ್ಲದ್ರಲ್ಲೂ ಜಯ ಸಿಗುತ್ತೆ. ಹಾಗೆ ಶ್ರೀರಾಮ ಜಯ ರಾಮ ಕೋದಂಡ ರಾಮ ಅಂತ ಹೇಳ್ತಾ ಹೋಗ್ಬೇಕು. ಈ ನಾಮವನ್ನ ಹೇಳಿ, ಈ ನಾಮ ಕೋದಂಡ ರಾಮ ಅಂತಂದ್ರೆ ನಮಗೆ ಶತ್ರುಗಳಿಂದ ರಕ್ಷಣೆ ಸಿಗ್ತಕ್ಕಂಥ, ಶ್ರೀರಾಮ ಅಂತಂದ್ರೆ ಸಂಪತ್ತನ್ನ ಕೊಡ್ತಕ್ಕಂಥದ್ದು, ಜಯರಾಮ ಅಂತಂದ್ರೆ ಜಯವನ್ನ ಕೊಡ್ತಕ್ಕಂಥದ್ದು. ಇಷ್ಟು ಅದ್ಭುತವಾದ ಸರಳವಾದ ನಾಮವನ್ನ ನೋಡಿ. ಕೋದಂಡ ಅಂತಂದ್ರೆ ಧನುರ್ಧಾರಿ ಶ್ರೀರಾಮ, ಅದನ್ನ ಹಿಡ್ಕೊಂಡು ಬಾಣವನ್ನ ಬಿಲ್ಲುವನ್ನ ಹಿಡ್ಕೊಂಡು ಯುದ್ಧಕ್ಕೆ ಸನ್ನದ್ಧಾಗಿದ್ದಾನೆ ಅಂತಂದ್ರೆ ನಮ್ಮ ಸುತ್ತ ಒಂದು ರಕ್ಷಣೆ ಇದೆ ಅಂತ ಅರ್ಥ. ಯಾರು ನಮ್ಮನ್ನು ಮುಟ್ಟಕ್ಕಾಗೋದಿಲ್ಲ. ಇಂತಹ ಒಂದು ಸರಳವಾದ ನಾಮವನ್ನ ಈ ದಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೇಳ್ತಾ ಹೋಗಿ. ಇಲ್ಲ ಅಂತಂದ್ರೆ ಒಂದು 21 ದಿನ, 48 ದಿನ ಅಂತ ಸಂಕಲ್ಪ ಮಾಡ್ಕೊಂಡು ಮಾಡ್ತಾ ಹೋಗಿ. ಈ ರೀತಿ ಮಾಡುವಾಗ ತುಂಬಾ ಶುದ್ಧವಾಗಿರ್ಬೇಕು, ತುಂಬಾ ಭಕ್ತಿ ಇರ್ಬೇಕು, ಕಾಟಾಚಾರಿಕೆ ಮಾಡಬಾರ್ದು. ಜೊತೆಗೆ ಈ ನಾಮವನ್ನ ಜಪ ಮಾಡುವಾಗ ಈ ರೀತಿ ತುಳಸಿ ಮಾಲೆ ಸಿಗುತ್ತಲ್ಲ, ತುಳಸಿ ಮಾಲೆಯಿಂದ ಜಪವನ್ನ ಮಾಡ್ಬೇಕು. ಈ ಬೆರಳನ್ನ ಬಿಟ್ಟು ಈ ರೀತಿ ಬೆರಳಿನಿಂದ ತುಳಸಿ ಮಾಲೆಯಿಂದ ಜಪವನ್ನ ಮಾಡ್ಬೇಕು. ಶ್ರೀರಾಮ ಜಯ ರಾಮ ಕೋದಂಡ ರಾಮ ಜಯ ಜಯ ರಾಮ ಅಂತ ಹೇಳಿ ಅತ್ಯಂತ ವಿನಯವಾಗಿ ಭಕ್ತಿಪೂರ್ವಕವಾಗಿ ಒಂದೇ ಮನಸ್ಸಿನಿಂದ ಏಕಾಗ್ರತೆಯಿಂದ ಕಣ್ಣು ಮುಚ್ಚಿ ಹಾಗೆ ಭಗವಂತನನ್ನು ನಾವು ಪ್ರಾರ್ಥಿಸಿದಾಗ ಎಂಥದ್ದೇ ತೊಂದರೆಗಳಿದ್ದು ದೂರ ಆಗುತ್ತೆ. ನಾವು ನಮ್ಮ ಭಕ್ತಿಯಿಂದನೇ ಭಗವಂತನನ್ನ ಒಲಿಸ್ಕೊಳ್ಬೇಕು, ಭಯದಿಂದ ಅಲ್ಲ. ಭಯ ಬೇಡ, ಪ್ರೀತಿ ಮತ್ತು ಭಕ್ತಿ ಇರ್ಬೇಕು, ಶುದ್ಧವಾಗಿ ಇರ್ಬೇಕು. ಎಲ್ಲಿ ಭಯ ಇರುತ್ತೋ ಅಲ್ಲಿ ಭಗವಂತ ಇರೋದಿಲ್ಲ. ಸುಮ್ಮನೆ ಗೊಂದಲ, ದ್ವಂದ್ವ ಇದೆಲ್ಲ ಬೇಡ. ಭಕ್ತಿಯಿಂದ ಪ್ರೀತಿಯಿಂದ ಮಾಡಿ, ಸರಳವಾಗಿ ಮಾಡಿ, ಇದೆಲ್ಲ ಮನೆಯಲ್ಲಿ ಮಾಡ್ತಕ್ಕಂಥದ್ದೇ. ಹಾಗೆ ಇವತ್ತಿನ ದಿನ ಏನೆಲ್ಲ ತಗೊಳ್ಬಹುದು ಅನ್ನೋದಾದ್ರೆ ತುಂಬಾ ಅರ್ಶನ ಯೋಗ ಅಂತ ಈಗಾಗ್ಲೇ ಒಂದು ವಿಡಿಯೋನ ಮಾಡಿದೀವಿ. ಇಲ್ಲಿಂದ ಅರ್ಶನ ಯೋಗ ಶುರು ಆಗುತ್ತೆ. ಅಂದ್ರೆ ಏನೆಲ್ಲ ಕಾರ್ಯಗಳು ನಿಂತೋಗಿರುತ್ತೋ ಇಲ್ಲಿಂದ ನಾವು ಮಾಡ್ಕೊಂಡು ಶುರು ಮಾಡಿದಾಗ, ಅಂದ್ರೆ 12ನೇ ತಾರೀಕು ಪೌರ್ಣಮಿ, 13ನೇ ತಾರೀಕಿನಿಂದ ಯಾರೆಲ್ಲ ಮದುವೆ ವಿಚಾರಕ್ಕೂ, ಮನೆ ಕಟ್ಟೋ ವಿಚಾರಕ್ಕೂ ಅಥವಾ ಬೇರೆ ಯಾವುದೇ ಒಂದು ಸಮಸ್ಯೆಗಳ ನಿವಾರಣೆಗೂ ಈ ಏಪ್ರಿಲ್ ತಿಂಗಳ 30ನೇ ತಾರೀಕುವರೆಗೂ ಮಾಡ್ಕೊಂಡು, ಈ ರೀತಿ ಮಾಡ್ಕೊಂಡಾಗ ಎಲ್ಲಾ ಕಾರ್ಯಗಳು, ನಿಂತಿದ್ದ ಕಾರ್ಯಗಳೆಲ್ಲವೂ ಸುಗಮವಾಗಿ ನಡೆಯುತ್ತೆ, ಎಲ್ಲ ಶುಭವೇ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಇಂತಹ ಒಂದು ವ್ರತಗಳನ್ನು ನೀವು ಮಾಡ್ಕೊಳ್ಬಹುದು, ಅಥವಾ ಜಪವನ್ನ ಮಾಡಕ್ಕೆ ಶುರು ಮಾಡ್ಬೋದು. ಒಂದು 10 ದಿವಸ 11 ದಿವಸ ಸಂಕಲ್ಪವನ್ನ ಮಾಡ್ಕೊಂಡು ಮಾಡಬಹುದು. ಹಾಗೆ ಕಂಟಿನ್ಯೂ ಮಾಡ್ಬೋದು 21 ದಿವಸ 48 ದಿವಸ. ಅದು ಮಿಸ್ ಮಾಡ್ಬಾರ್ದು. ಇನ್ನು ಇವತ್ತಿನ ದಿವಸ ಚಿನ್ನ, ಬೆಳ್ಳಿ, ರೇಷ್ಮೆ ಬಟ್ಟೆಗಳನ್ನ ತಗೊಳ್ತಕ್ಕಂಥದ್ದು, ಪೂಜೆಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ತಗೊಳ್ತಕ್ಕಂಥದ್ದು, ದೇವತಾ ವಿಗ್ರಹಗಳನ್ನ, ಫೋಟೋಗಳನ್ನ ತಗೊಳ್ತಕ್ಕಂಥದ್ದು, ಇದೆಲ್ಲವೂ ಸಹ ಶುಭವನ್ನ ತರ್ತಕ್ಕಂಥದ್ದು. ನೀವು ಏನೇ ಮಾಡಿ, ಇವತ್ತು ಹುಣ್ಣಿಮೆ ದಿನ, ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡ್ತಾರೆ, ಮನೆ ದೇವರ ಕುಲದೇವರ ಪೂಜೆ ಮಾಡ್ತಾರೆ, ಹಾಗೆ ಲಕ್ಷ್ಮೀ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಅಂತರ್ಮನದ ಸಹ ಹುಣ್ಣಿಮೆ ಧ್ಯಾನ ಮಾಡಿಸ್ತಕ್ಕಂಥದ್ದು, ವಿಶೇಷವಾದ ಒಂದು ಧ್ಯಾನ ಅದ್ಭುತವಾಗಿರುತ್ತೆ. ಹುಣ್ಣಿಮೆಯ ಹನುಮ ಜಯಂತಿ ಇರೋದ್ರಿಂದ ಅಂತಹ ಅನುಭವವನ್ನ ಪಡ್ಕೊಳ್ಬಹುದು. ನಾವೇನು ತಂತ್ರವನ್ನ ಮಾಡ್ತೀವಿ, ಏನೆಲ್ಲ ಹೇಳಿದ್ರೆ ಅದು ತಂತ್ರ, ಸಹಜವಾದ ಒಂದು ಸಾತ್ವಿಕ ತಂತ್ರ ಆಗಿರುತ್ತೆ. ಹಾಗೆ ಅದ್ರ ಜೊತೆಗೆ ನಾವು ಮಂತ್ರ ಧ್ಯಾನವನ್ನ ಮಾಡಿದಾಗ, ಯಂತ್ರ, ಮಂತ್ರ, ತಂತ್ರ ಅಂತ ಏನೆಲ್ಲ ಹೇಳ್ತೀವಿ ಅದು ನಮ್ಮ ದೇಹವೇ ಯಂತ್ರ ಆಗಿರುತ್ತೆ. ನಾವು ಹೇಳ್ತಕ್ಕಂಥದ್ದೇ ಮಂತ್ರ.
ನಾವು ಮಾಡ್ತಕ್ಕಂಥ ಪೂಜೆಯ ತಂತ್ರ. ಇದೆಲ್ಲವನ್ನು ಮಾಡುವುದರ ಜೊತೆಗೆ ನಾವು ಧ್ಯಾನವನ್ನು ಮಾಡಿದಾಗ ವಿಶೇಷವಾದ ಶಕ್ತಿಯನ್ನ ಪಡ್ಕೊಳ್ತೀವಿ. ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ನೋಡ್ತೀವಿ. ಹಾಗಾಗಿ ಹನುಮ ಧ್ಯಾನ ಹುಣ್ಣಿಮೆ ದಿನ ಮಾಡ್ತಕ್ಕಂಥದ್ದು ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪೌರ್ಣಮಿ ದಿವಸ ಚಂದ್ರನಲ್ಲಿ ಅಗಾಧವಾದ ಶಕ್ತಿ ಇರುತ್ತೆ. ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿಯ ಕಡೆಗೆ ಅದು ಹರಿತಾ ಇರುತ್ತೆ. ಯಾರೆಲ್ಲ ಧ್ಯಾನವನ್ನ ಮಾಡ್ತಾರೆ, ಯಾರೆಲ್ಲ ಚಂದ್ರನಲ್ಲಿ ಧ್ಯಾನಿಸ್ತಾರೋ ಅಥವಾ ಅವತ್ತಿನ ವಿಶೇಷ ದಿನಗಳಲ್ಲಿ ಅಂತಹ ಒಂದು ದೇವರನ್ನ ಆರಾಧಿಸ್ತೀವೋ, ಪ್ರಾರ್ಥಿಸ್ತೀವೋ, ಧ್ಯಾನಿಸ್ತೀವೋ, ಅವ್ರಿಗೆ ಅದ್ಭುತವಾದ ಶಕ್ತಿ ಚೈತನ್ಯಗಳು ಬರುತ್ತೆ. ಆ ಜಡತ್ವ ಎಲ್ಲ ದೂರ ಹೋಗ್ಬಿಡುತ್ತೆ, ಚೈತನ್ಯ ಬರುತ್ತೆ, ಎಂಥದ್ರಲ್ಲೂ ಜಯ ಸಿಗ್ತಕ್ಕಂಥದ್ದು ಅಂತ ಅದ್ಭುತವಾದ ವಿಶೇಷವಾದ ಒಂದು ಅಂತರ್ಮನದಲ್ಲಿ ನಡೀತಕ್ಕಂತಹ ಹನುಮ ಹುಣ್ಣಿಮೆ ಧ್ಯಾನದಲ್ಲಿ ಭಾಗವಹಿಸ್ತಾ ಅದರ ಅನುಭವವನ್ನ ಸ್ವತಃ ನೀವೇ ಪಡ್ಕೊಳ್ಬಹುದು. ಯಾವಾಗ್ಲೂ ಜೀವನ ಒಂದೇ ರೀತಿನಲ್ಲಿ ಇರುತ್ತೆ ಅನ್ನೋದಕ್ಕಿಂತ ಬೇರೆ ರೀತಿನಲ್ಲೂ ಇರುತ್ತೆ ಅಂತ ನೋಡುವಂತಹ ಒಂದು ಸದಾವಕಾಶ ಇದೆಲ್ಲವೂ ಸಹ. ಯಾವಾಗ್ಲೂ ಒಂದೇ ರೀತಿ ಇರ್ಬೋದು. ಸಾವಿರಾರು ಕಷ್ಟಗಳು, ದುಡ್ಡಿಲ್ಲ ಅಂತ ಜಪ ಮಾಡ್ತಕ್ಕಂಥವ್ರೆಲ್ಲರೂ ಸಹ ದುಡ್ಡು ಬರಬೇಕು, ಧೈರ್ಯ ಬೇಕು, ಹಾಗೆ ದುಡ್ಡನ್ನ ಹೇಗೆ ಸಂಪಾದನೆ ಮಾಡ್ಬೇಕು ಅನ್ನೋ ಮಾರ್ಗವನ್ನು ಸಹ ತಿಳ್ಕೊಳ್ಬೇಕು. ಅದೊಂದು ಕಲೆ, ಅದೊಂದು ವಿದ್ಯೆ. ಇಲ್ಲ ಅಂತ ಜಪ ಮಾಡೋದಕ್ಕಿಂತ ಹೆಂಗ ಬರೋದು ತಿಳ್ಕೊಳ್ಬೇಕು ಅನ್ನೋ ಒಂದು ಭಾವವನ್ನ ಸೃಷ್ಟಿ ಮಾಡ್ಕೊಂಡ್ರೆ ಕಷ್ಟ ಅನ್ನೋದಿರೋದಿಲ್ಲ. ವರ್ಷ ಪೂರ್ತಿ ಗೆಲುವು, ಹಣದ ಹೊಳೆ ಹರಿತಾ ಇರುತ್ತೆ, ಹಣಕಾಸಿಗೆ ಕೊರತೆನೆ ಇರೋದಿಲ್ಲ. ಹುಣ್ಣಿಮೆ ದಿವಸ ಇಷ್ಟು ವಿಶೇಷವಾದ ವಿಚಾರಗಳನ್ನ ಹೇಳ್ತಾ ಇದ್ದೀವಿ. ಎಲ್ಲವನ್ನ ಮಾಡಿ ಜೊತೆಗೆ ಧ್ಯಾನವನ್ನ ಮಾಡೋದನ್ನ ಕಲ್ತ್ಕೊಳ್ಳಿ. ದುಡ್ಡಿಲ್ಲ ಅಂತ ಹೇಳೋದಕ್ಕಿಂತ ಹಣವನ್ನ ಹೇಗೆ ಬರೆಸ್ಕೊಳ್ಳೋದು, ಹೇಗೆ ಆಕರ್ಷಿಸೋದು, ಹೇಗೆ ಗಳಿಸೋದು, ಹೇಗೆ ಉಳಿಸೋದು, ಹೇಗೆ ಬೆಳೆಸೋದು, ಹೇಗೆ ಖರ್ಚು ಮಾಡೋದು ಎಲ್ಲವನ್ನ ತಿಳ್ಕೊಳ್ಬಹುದು. ಇಂತಹ ಅದ್ಭುತ ಕಾರ್ಯಾಗಾರವನ್ನ, ತರಗತಿಗಳನ್ನ ಅಂತರ್ಮನ ಯಾವಾಗ್ಲೂ ಹಮ್ಮಿಕೊಳ್ತಾ ಇರುತ್ತೆ. ಅದು ಆನ್ಲೈನ್ ಅಲ್ಲೇ ಇರುತ್ತೆ. ಅವಕಾಶಗಳನ್ನ ಒಂದು ಸಲ ಸದುಪಯೋಗ ಮಾಡ್ಕೊಂಡು ನೋಡಿ. ಪುತ್ರಗಳನ್ನ ಅಥವಾ ಅದರ ಫಲವನ್ನ ನೀವೇ ಹೇಳ್ತೀರಾ.